ವೆಂಕಟೇಶ ಮೂರ್ತಿ ಅಂದ್ರೂ ಪ್ರಯೋಜನ ಇಲ್ಲ. ಅಪ್ಪ ಒಂದು ಸಲ ವೆಂಕಟೇಶ ಮೂರ್ತಿ ನಿನ್ನ ಜೀವನ ಧನ್ಯ ಅಂದ್ರೆ ಸಾಕು. ಅಮ್ಮ ನಿನ್ನ ಜೀವನ ಧನ್ಯ ಅಂದ್ರೆ ಸಾಕು, ನಿಮ್ಮ ಜೀವನ ಧನ್ಯ ಅಂದ್ರೆ ಸಾಕು. ಒಂದು ಕಡೆಗಣ್ಣಿನ ನೋಟ ಆ ಪರಬ್ರಹ್ಮಂದು ನಮ್ಮ ಮೇಲೆ ಬಿತ್ತು ಅಂದರೆ ನಮ್ಮೆಲ್ಲರ ಜೀವನ ಧನ್ಯ ಆಗ್ತದೆ. ಬಹಳ ಆನಂದಮಯವಾದ ರೀತಿಯಲ್ಲಿ ಎಲ್ಲರೂ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ನುಡಿದ್ದೀರಾ. ನಾನು ಮನಸ್ಫೂರ್ತಿಯಾಗಿ ಈ ಸಂದರ್ಭದಲ್ಲಿ ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಶ್ರೀನಿವಾಸನ ಪಾದಾರವಿಂದಗಳಲ್ಲಿ ಕೇಳುವ ಮಾತು ಇಷ್ಟೇ. ದಯಮಾಡಿ ನೀವೆಲ್ಲರೂ ಇಲ್ಲಿ ಮಂತ್ರಾಕ್ಷತೆ ಕೊಡ್ತೀವಿ. ಸ್ವಾಮಿಗೆ ಅಭಿಷೇಕ ಆಯ್ತಲ್ಲ, ಬೇಕಾದವರು ನಿಮ್ಮ ಇಷ್ಟ ಬಂದು ಮಂತ್ರಾಕ್ಷತೆ ತಗೋಬಹುದು. ಹಾಗೆ ಅಲ್ಲಿ ಕಂಕಣ ಕಟ್ಟಿವಲ್ಲ ಸ್ವಾಮಿಗೆ, ಆ ಕಂಕಣ ಕೊಡ್ತೀವಿ. ತಮಿಳ್ನಾಡಿನಲ್ಲಿ ಯಾವ ಊರದು? ತಮಿಳ್ನಾಡಿನಲ್ಲಿ ಯಾವ ಊರು? ಧಾರಾಪುರ ಹೋಗಿದ್ವಿ. ಧಾರಾಪುರದಲ್ಲಿ 4 ವರ್ಷದಿಂದ ಮಳೆ ಇದ್ದಿಲ್ಲ, ಇದು ಸತ್ಯ. ನಾನು ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಶ್ರೀನಿವಾಸನಿಗೆ ಅಲ್ಲಿ ಕಲ್ಯಾಣೋತ್ಸವ ಆಯಿತು. ನನಗೆ ಅಲ್ಲಿಗೆ ಫೋನ್ ಬಂತು. ಆ ಧಾರಾಪುರದ ತಮಿಳ್ನಾಡಿನ MLA ಫೋನ್ ಮಾಡಿದರು. ಪಪ್ಪನಾಚಾರ್ಯ ನಿಗಳು ವರ್ಣಂ, ನೀವು ಬರಬೇಕಿಲ್ಲಿಗೆ, ನಮಗೆ 4 ವರ್ಷದಿಂದ ಮಳೆ ಇಲ್ಲ, ಬಹಳ ಕಷ್ಟ ಅನುಭವಿಸಿದ್ವಿ. ಶ್ರೀನಿವಾಸ ಬಂದರೆ ಮಳೆ ಬರ್ತದೆ ಎಂಬ ನಂಬಿಕೆ ನಮಗೆ, ಯಾಕಂದರೆ ಬೆಟ್ಟದ ಮೇಲೆ ಹಾಗೆ ಬಂದದ, ಆದ ಕಾರಣ ನೀವು ದಯಮಾಡಿ ಬರ್ರಿ ಅಂತಂದು. ಅಯ್ಯೋ ಪಾಪ ಮಳೆ ಇಲ್ಲಲ್ಲ, ನನಗೆ ದೂರ, ಭಾಳ ಲಾಂಗ್ ಜರ್ನಿ ಆದರೂ ಕೂಡ ಬರ್ತೀನಿ ಅಂತ ಬಂದೆ. ನೀವು ನಂಬ್ತೀರೋ ಇಲ್ಲೋ, ಶ್ರೀನಿವಾಸ ಧಾರಾಪುರದ ಬಾರ್ಡರ್ನಲ್ಲಿ ಎಂಟ್ರ್ ಆದಕೊಳ್ಳೋ ಒಂದು ಕುಂಭವೃಷ್ಟಿ ಬಂತು. ಎಂಥ ಕುಂಭವೃಷ್ಟಿ ಬಿತ್ತು ಅಂದರೆ, ನೀವು ಅವರು ಸಪ್ತದ್ವಾರಗಳು ಮಾಡಿದ್ರು, ಎಲ್ಲವೂ ಬಿದ್ದು ಹೋಯಿತು, ಸ್ಟೇಜ್ ಎಲ್ಲ ಬಿದ್ದೋಯ್ತು. ಆದರೆ ಆ ಮಳೆಯಲ್ಲಿ ಆ ಶ್ರೀನಿವಾಸ ಒಳಗೆ ಹೋದ ಮೇಲೆ ಎಲ್ಲರೂ ಬಂದು ನಿಂತುಕೊಂಡು, ಅಪ್ಪ ಕಡவுள் ಬಂದ ನಮ್ಮೂರಿಗೆ, ನಮ್ಮೆಲ್ಲರ ಜೀವನ ಧನ್ಯ ಆಯಿತು ಅಂತೇಳಿ ಮನಸಾರೆ ಕೊಂಡಾಡಿದರು. ಆ ಊರಿಗೆ ಕಲ್ಯಾಣ ಎಲ್ಲ ಮುಗಿದ ಮೇಲೆ ಗಂಡ ಹೆಂಡತಿ ಇಬ್ಬರು ಮುದುಕಿ ಇಬ್ಬರು ಬಂದರು ನನ್ನ ಹತ್ರ. ಅವರು ನಿಮ್ಮ ಬೆಂಗಳೂರಿನಲ್ಲೇ, ಮತ್ತೆ ಬಿಹಾರಿಯವರಲ್ಲ. ಒಂದು ಅಪಣಾಚಾರ್ಯ, ನಾವು ಅಲ್ಲಿಂದ ಬಂದೀವಿ, ಏನಾಗಬೇಕು, ನನ್ನಿಂದ ಏನಾಗಬೇಕು, ನಮಗೇನಿಲ್ಲ, ಶ್ರೀನಿವಾಸನ ಕಂಕಣ ಕೊಡ್ರಿ, ಆ ಕಂಕಣ ಕಟ್ಕೊಂಡ್ರೆ ನನ್ನ ಮಗಳಿಗೆ ಮದುವೆ ಆಗ್ತದೆ ಅಂತ ನಂಬಿ ಬಂದೀವಿ. ನಾನು ಹೇಳಿದೆ, ನಿನ್ನೆ ಮದುವೆ ಆಯಿತು. ಜನರು ಹೇಗಿರ್ತಾರೆ ಅಂದರೆ, ಕಂಕಣ ಸಿಕ್ಕರೆ ಸಾಕು ಅಂತ ನಮ್ಮ ಕೈಯಾಗಿಂದ ಎಳ್ಕೊಂಡ್ಬಿಡ್ತಾರೆ. ನಾನು ಎಲ್ಲಿಂದ ಕೊಳ್ಳಮ್ಮ, ಇಲ್ಲ ಆಗಿ ಹೋಗಿತ್ತು, ನನ್ನ ಹತ್ರ ಇಲ್ಲ ಅಂತಂದ್ರೆ ಅವ್ರು ಇಷ್ಟು ಡಿಸಪಾಯಿಂಟ್ ಆದರು, ಒಂಥರ ಬಾಧೆ ಪಟ್ಟರು. ಅಯ್ಯೋ ನಮ್ಮ ಮಗಳಿಗೆ ಮದುವೆ ಆಗ್ತಾ ಅಂತ ಬಂದ್ವಿ ನಾವು, ಇದು ಹೀಗಾಯ್ತಲ್ಲ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಇದ್ಲು, ಆಕಿ ಅಪ್ಪಣ್ಣ ನನ್ನ ಹತ್ರ ಒಂದು ಇಟ್ಕೊಂಡಿನು ಅಂತಂದ್ರು. ಅದನ್ನು ಅಪ್ಪನ ಪಾದಕ್ಕೆ ಮುಟ್ಟಿಸಿ ಕೊಟ್ಟರೆ ನೀವು ನಂಬಲಾರ್ರಿ, 40 ದಿವಸದೊಳಗಾಗಿ ನಂಗೆ ಫೋನ್ ಮಾಡಿದ್ಲು. 40 ವರ್ಷದ ಮಗಳು, 40 ವರ್ಷದ ಮಗಳಿಗೆ ಮದುವೆ ಆಯ್ತು. ಇಂಥವು ಸಾವಿರ. ಸೊ ದಯಮಾಡಿ ಮಂತ್ರಾಕ್ಷತಿ ಅಪ್ಪನ ಕಂಕಣ ತಗೊಳ್ರಿ ನೀವು. ಅದರ ನಂದೊಂದು ಅಪೇಕ್ಷೆ ಅದೇ, ವೆಂಕಟೇಶ ಮೂರ್ತಿ ಅವ್ರು ಮಾಡಿಬಿಟ್ಟಾರ, ಅವರು ಮಂಡಳಿಯವರಿಗೆ ನಾನು ಹೇಳಬೇಕಾಗಿಲ್ಲ. ಶ್ರೀನಿವಾಸನಿಗೆ ಕಾಣಿಕೆ ಹಾಕ್ತೀರಾ? ಇಲ್ಲ ಹಾಕ್ತೀರಿ? ಪ್ಲೀಸ್ ಕಾಣಿಕೆ ಹಾಕ್ತೀರಿ? ಯಾಕಂದ್ರೆ ಬಂದಿಲ್ಲಿ ಸ್ವಾಮಿ ಹತ್ರ ಮಂತ್ರಾಕ್ಷ ಅಂತಿರಲ್ಲ, ಕಂಕಣ ಒಂದು ಏನಾದ್ರು ಹಾಕ್ತಿರಲ್ಲ, ಎಷ್ಟು ಹಾಕ್ತೀರಿ? 1 ರೂಪಾಯಿ ಹಾಕ್ತೀರಿ, 2 ರೂಪಾಯಿ ಹಾಕ್ತೀರಿ, 10 ರೂಪಾಯಿ ಅಂದ್ಕೊಂಬ, ಪರವಾಗಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ಅವನು ಲಕ್ಷ್ಮೀಪತಿ, ಅವನು ವರ್ಲ್ಡಿನಲ್ಲಿ ರಿಚೆಸ್ಟ್ ಟೆಂಪಲ್ ವೆಂಕಟರಮಣಂದು. ಅವನಿಗಿರ್ತಕ್ಕಂಥ ಅವನ ಮೈ ಮೇಲೆ ಆಭರಣ ಎಷ್ಟಿರ್ತಾ ಹೇಳ್ರಿ? ಪ್ರತಿನಿತ್ಯದಲ್ಲಿ ಸ್ವಾಮಿಯ ಮೈ ಮೇಲೆ ಎಷ್ಟು ಆಭರಣ ಇರ್ತಾರೆ? ಎಷ್ಟಿರ್ತಾರೆ ರೀ ವೆಂಕಟೇಶ ಮೂರ್ತಿ ಅವರೇ? 135 kg ಬಂಗಾರ ಮೈ ಮೇಲೆ ಇರ್ತದೆ ವೆಂಕಟರಮಣನಿಗೆ. ನಾನು ಅಲ್ಲಿ ಡ್ಯೂಟಿ ಮಾಡಿದವ್ರು, ನಾವೆಲ್ಲ ಕೆಲಸ ಮಾಡಿದವರು. 135 kg, ಒಂದು ಧೋತ್ರ ಒಂದೇ 36 kg ಅದೆ. ಸ್ವಾಮಿಯ ಕಿರೀಟ 7 kg ಅದೆ. ಶಂಖ ಚಕ್ರಗಳು 3 kg ಅವೆ. ಕಟಿಹಸ್ತ ಇವು 5 kg ಅವೆ. ಲಕ್ಷ್ಮೀಹಾರ ಅಂತ ಅದು ರಾಮಾನುಜಾಚಾರ್ಯರು ಮಾಡಿಸಿಕೊಟ್ಟಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ 10 kg ಅದೆ. 135 kg ಬಂಗಾರ ಹೊತ್ಕೊಂಡಿರ್ತಕ್ಕಂಥ ಆ ಪರಬ್ರಹ್ಮನಿಗೆ ನಿಮ್ಮ ದುಡ್ಡು ಅಸಲ್ ತಿರುಪತಿಯಲ್ಲಿ ಬಂದಿರಾ ನೀವು? 1 ಪೈಸಾ ಫ್ರಾಡ್ ಮಾಡೋರನ್ನ ಬಿಟ್ಟುಬಿಡ್ರಿ, ಅದು ತಗೊಂಡು ಎಲ್ಲ ಕಡೆ ಅದು ಬಿಟ್ಟುಬಿಟ್ರೆ ಅಪ್ಪನ 1 ಪೈಸು ಕೂಡ ಅವನ ಸ್ವಂತಕ್ಕಾಗಲ್ಲ, ಎಲ್ಲವೂ ಭಕ್ತರಿಗೆ, ಸಮಾಜಕ್ಕಾಗಿ ಖರ್ಚು ಮಾಡ್ತಾ ಇದ್ದಾನೆ. ಅಂಥ ಪರಬ್ರಹ್ಮನಿಗೆ ನೀವು ಹಾಕುವ ಕಾಣಿಕೆ ಬೇಕಾಗಿಲ್ಲ. ನಿಜವಾಗಿ ಇವತ್ತು ನೀವು ಅನುಭವಿಸ್ತಿರ್ತಕ್ಕಂಥ ಸಂಪತ್ತು ಅವನು ಕೊಟ್ಟಿದ್ದು, ಆ ಪರಬ್ರಹ್ಮನಿಂದ ಬಂದಿರತಕ್ಕಂಥ ಸಂಪತ್ತು ಇಷ್ಟೇ. ನೀವು ಇಲ್ಲಿ ಬರ್ರಿ, ಶ್ರೀನಿವಾಸನ ಒಂದು ನಿಂದ್ರಿ. ಶ್ರೀನಿವಾಸ ಇಲ್ಲಿವರೆಗೆ ನಾನು ಹೇಗಿದ್ನೋ ಗೊತ್ತಿಲ್ಲ, ಇದು ನಾನು ಮನಸ್ಸಿನಿಂದ ಹೇಳ್ತಕ್ಕಂಥದ್ದು ಮಾತು. ನಾನು ಏನಂಬೋದು ಬೇಡ ಇವಾಗ ಹೇಳೋದು.
ಶ್ರೀನಿವಾಸ, ನಿನ್ನ ಹತ್ರ ಬಂದೀನಿ. ನಾನು ಇಲ್ಲಿವರೆಗೆ ಆಗಿತ್ತೋ ಗೊತ್ತಿಲ್ಲ, ಇನ್ಮೇಲೆ ಭಾರತೀಯನಾಗಿ ಬಾಳ್ತೀನಿ. ನನ್ನ ದೇಶದ ಸಂಸ್ಕೃತಿ ಸಂಪ್ರದಾಯ ಧರ್ಮಗಳಿಗಾಗಿ ಕೊನೆಗೆ ನಾನು ಪ್ರಾಣ ಆದರೂ ಕೊಡ್ತೀನಿ. ನಮ್ಮಮ್ಮ ಏಕಿ, ನಮ್ಮಮ್ಮನ್ನು ನಾನು ಕಾಪಾಡಿಕೋತೀನಿ ಅಂತಂಬ ಒಂದು ಮಾತು ಹಾಕ್ರಿ. ನೀವು ತಿರುಮಲೆಗೆ ಹೋಗಿ 1 ಕೋಟಿ ರೂಪಾಯಿ ಹುಂಡಿಯಲ್ಲಿ ಹಾಕಿದರೆ ಎಷ್ಟು ಫಲ ಬರಬೇಕು ಅಷ್ಟು ಫಲವನ್ನು ಈ ಭಾರತ ಮಾತೆಯನ್ನು ಸ್ಮರಣ ಮಾಡಿ ನಮ್ಮಮ್ಮನ್ನ ಕಾಪಾಡ್ತೀನಿ, ನಮ್ಮ ಧರ್ಮವನ್ನು ಕಾಪಾಡ್ತೀನಿ ಅಂತ ನೀವು ಅನ್ರಿ. ನಿಜವಾದ ಪೂಜಾ ಪಾಜ ಇವೆಲ್ಲ ಬೇಡ, ಇವೆಲ್ಲ ನಾಟಕ. ಪೂಜೆಕ್ಕಿಂತಲೂ ನಿಜವಾದ ಮನಸ್ಸಿನಿಂದ ಈ ಅಮ್ಮನ ಮೇಲೆ ಜನನಿ ಜನ್ಮಭೂಮಿ ಇಚ್ಛಾ ಸ್ವರ್ಗಾದ ಪಿಕರಿ ಗರಿಯಸಿ ಇದನ್ನು ಮಾಡ್ರಿ ಅಂತ ನಿಮ್ಮೆಲ್ಲರಿಗೆ ವಿಜ್ಞಾಪನ ಮಾಡಿಕೋತ, ಹರೇ ಶ್ರೀನಿವಾಸ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಕಲ್ಯಾಣಮಯನಾಗಿರ್ತಕ್ಕಂಥ ಪರಬ್ರಹ್ಮ ಕಲ್ಯಾಣವನ್ನು ಉಂಟು ಮಾಡಲಿ. ನಮ್ಮ ವೆಂಕಟೇಶ ಮೂರ್ತಿ ಅವರೆಲ್ಲರ ಬಳಗದ ದಯಮಾಡಿ ಮತ್ತೊಮ್ಮೆ ಹೆಸರು ಗೊತ್ತಿಲ್ಲ, ಕ್ಷಮಾ ಮಾಡ್ರಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದಂತ ಈ ಭಾಗದ ಎಲ್ಲ ನಾಗರಿಕರಿಗೂ ಕೂಡ ಆ ಭಗವಂತ ಶ್ರೀನಿವಾಸ ಪದ್ಮಾವತಿ ತಮ್ಗೆಲ್ರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಈ ನಾಡಿನ ಸಮಸ್ತ ಜನರಿಗೆ ಶುಭವನ್ನ ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತ ವೆಂಕಟೇಶ್ ಮೂರ್ತಿ ಮತ್ತು ಕುಟುಂಬಕ್ಕೆ ಮತ್ತು ಅವರೆಲ್ಲ ಸಂಗಡಿಗರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನಾದರೂ ಆಶಿಸ್ತಾ, ಎಲ್ರಿಗೂ ಕೂಡ ಶುಭವನ್ನ ಕೋರಿ ಭಗವಂತ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡುವಂತ ಶಕ್ತಿಯನ್ನ ಆ ಭಗವಂತ ವೆಂಕಟೇಶ್ ಮೂರ್ತಿ ಅವರಿಗೆ ಮತ್ತು ಅವರ ಸಂಗಡಿಗರಿಗೆ ನೀಡ್ಲಿ ಅಂತೇಳಿ ನಾನಾದ್ರೂ ಆಶಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.